ಎಲ್ಲರಿಗೂ ನಮಸ್ತೆ. ನಮ್ಮ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಅಥವಾ ಮನೆಯಲ್ಲಿ ಕುಳಿತುಕೊಂಡು ಹಣ ಗಳಿಸುವ ವಿಧಾನದ ವಿಡಿಯೋಗಳಿಗೆ ಸ್ವಾಗತ. ಸೊ ಈ ವಿಡಿಯೋ ಕೂಡ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರಲಿಕ್ಕಿದೆ. ಸೊ ಈ ವಿಡಿಯೋದಲ್ಲೂ ನಿಮಗೆ ನೀವು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ನೀವು ತಿಂಗಳಿಗೆ $1,000 ಅಥವಾ ಹತ್ತಿರ 80,000 ರೂಪಾಯಿಯನ್ನು ಹೇಗೆ ಗಳಿಸ್ಬೋದು ಅದರ ಬಗ್ಗೆ ಹೇಳಲಿಕ್ಕಿದ್ದೇನೆ. ಸೊ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ಈ ವೆಬ್ಸೈಟ್ ಬಗ್ಗೆ ಹಾಗೂ ಸೈನ್ ಇನ್ ಆಗುವ ರೀತಿ ಇದರ ವಿಧಾನದ ಬಗ್ಗೆ ಹೇಳಲಿಕ್ಕಿದ್ದೇನೆ. ನೀವು ಯಾವುದೇ ಇನ್ಫಾರ್ಮೇಷನನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಹಾಗೆ ನಿಮಗೆ ಈ ಥರದ ವಿಡಿಯೋ ಅಗತ್ಯವಿದ್ದಲ್ಲಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದರೊಟ್ಟಿಗೆ ಬೆಲ್ ಐಕಾನನ್ನು ಸಹ ಒತ್ತುವುದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತಾ ಹೋಗುತ್ತೆ. ಸೊ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ಈ ವೆಬ್ಸೈಟ್ ಹೆಸರು dreamport ಅಂತ. ಸೊ ಈ ವೆಬ್ಸೈಟ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಈ ವೆಬ್ಸೈಟಿಗೆ ಬರುತ್ತೆ. ಸೊ ಈ ವೆಬ್ಸೈಟಿಗೆ ಬಂದ ತಕ್ಷಣ ಸೊ ಇಲ್ಲಿ ನೋಡಿ, ಸೊ ನೀವು ಯಾವ ಪೊಸಿಷನಿಗೆ ವರ್ಕ್ ಮಾಡ್ತೀರಂದರೆ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ಸ್. ಸೊ ಇದೊಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಫಾರ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್. ಸೊ ಇಲ್ಲಿ ನಿಮಗೆ ತುಂಬ ಕಲೀಲಿಕ್ಕೆ ಸಿಗ್ತದೆ, ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಹಾಗೂ ಅರ್ನ್ ಅಪ್ ಟು $1,500 ಆನ್ ಆ್ಯನ್ ಆ್ಯಾವರೇಜ್. ಆ್ಯಂಡ್ ಇಲ್ಲಿ ಸ್ಟಾರ್ ಹಾಕಿದ್ದಾರೆ ಅಂದರೆ ಜಾಸ್ತಿ ಸಹ ಆಗ್ಬೋದಂತ. ಸೊ $1,500 ಅಂತ ಹೇಳಿದರೆ ನಾವು ಅದನ್ನು ಕನ್ವರ್ಟ್ ಮಾಡಿದರೆ $1,500 ಟು NR ಅಂದರೆ 1,25,000 ತಿಂಗಳಿಗೆ ನೀವು ಆರಾಮ್ಸೆ ಅರ್ನ್ ಮಾಡ್ಬೋದು ಆನ್ ಆನ್ ಆ್ಯಾವರೇಜ್. ಸೊ ನೀವು ಅದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೋದು. ನಾವು ಅದ್ರ ಮೊದಲು ಈ ವೆಬ್ಸೈಟ್ ಬಗ್ಗೆ ಸ್ವಲ್ಪ ನೋಡುವ. ಸೊ ಇದರ ಪಾರ್ಟ್ನರ್ಸ್ ಯಾರು ಅಂತ ಹೇಳಿದರೆ ಇದೆಲ್ಲ ಲಿಸ್ಟ್ ಮಾಡಿದ್ದಾರೆ, ಇದೆಲ್ಲ ಇವರ ಪಾರ್ಟ್ನರ್ಸ್. ಸೊ ನಿಮಗೆ ಇದರ ಜಾಬ್ ಮಾಡೋದ್ರಿಂದ ಏನು ಸಿಗ್ತದೆ ಅಂತ ಹೇಳಿದರೆ ಅನ್ಲಿಮಿಟೆಡ್ ಇನ್ಕಮ್. ನೀವು ನೋಡ್ಬೋದು, ಆನ್ ಆ್ಯನ್ ಆ್ಯಾವರೇಜ್ ಏಜೆಂಟ್ ಗೆಟ್ಸ್ $100 ಅಂದರೆ ಫ್ರೆಷರ್ ಆಗಿದ್ದರೆ ನಿಮಗೆ ತಿಂಗಳಿಗೆ ಮಿನಿಮಮ್ $1,000 ತನಕ ಸಿಗ್ತದೆ. ಅದೇ ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಾಗೆ ಟ್ಯಾಲೆಂಟೆಡ್ ಏಜೆಂಟ್ ಆದರೆ ನಿಮಗೆ $2,000ದಿಂದ $2,800 ಸಿಗ್ತದೆ. So next, Geo Freedom. So you can make sales from any location worldwide. Majority of our clients from USA and therefore our shift starts from 6 AM. ಸೊ ನೀವು ಎಲ್ಲಿ ಕೂತ್ಕೊಂಡು ಸಹ ಇದನ್ನು ವರ್ಕ್ ಮಾಡ್ಬೋದು, ಅದೇ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಆದರೆ ಅವರ ಕ್ಲೈಂಟ್ಸ್ ಎಲ್ಲ USA ಮತ್ತು ಬೇರೆ ಫಾರಿನ್ ಕಂಟ್ರಿ ಆಗೋದರಿಂದ ನೀವು ಅವರ ಟೈಮ್ ಶಿಫ್ಟಿಗೆ ಅಡಾಪ್ಟ್ ಆಗಬೇಕಾಗುತ್ತೆ. ಫ್ರೀ ಟ್ರೈನಿಂಗ್ಸ್, ನಿಮಗೆ ವರ್ಲ್ಡ್ ಕ್ಲಾಸ್ ಲೆವೆಲಲ್ಲಿ ಟ್ರಾವೆಲ್ ಮ್ಯಾನೇಜರ್ ಟ್ರೈನಿಂಗ್ ಸಿಗ್ತದೆ. ದ ವರ್ಲ್ಡ್ ಕ್ಲಾಸ್ travel manager training program is free of charge. You will get access to all the learning material that will help you to become a sales pro in the travel assignment. So ಅವರು ನಿಮಗೆ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾರೆ, ಹಾಗೆ ಅದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ನಿಮಗೆ ಸಪ್ಲೈ ಮಾಡ್ತಾರೆ. ಓಕೆ, ಸೊ ಇದು ಇದರ ವೆಬ್ಸೈಟ್. ಸೊ ಯು ಫಿಟ್ ದ ರೋಲ್ ಇಫ್ ಅಂದರೆ ನೀವು ಈ ಜಾಬಿಗೆ ಫಿಟ್ ಆಗಬೇಕಾದ್ರೆ ನಿಮಗೆ ಇಂಗ್ಲೀಷ್ ಗೊತ್ತಿರಬೇಕು ಇನ್ನೊಂದು ಅಂತೇಳಿದ್ರೆ ನಿಮಗೆ PC ಇರಬೇಕು, ಅದರೊಟ್ಟಿಗೆ ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕು. ಇನ್ನೊಂದು ಏನಂತೇಳಿದ್ರೆ ನೀವು ಹೊಸ ಸ್ಕಿಲ್ಗಳಿಗೆ ಯು ಆರ್ ಓಪನ್ ಟು ಅಕ್ವೈರ್ ನ್ಯೂ ನಾಲೆಜ್. ಹೊಸ ಸ್ಕಿಲ್ಗಳಿಗೆ ನೀವು ಅಡ್ಜಸ್ಟ್ ಆಗುವಾಗ ಇರಬೇಕು. ಮತ್ತು ನಿಮ್ಮ ಏಜ್, ಸೊ ನಿಮ್ಮ ಏಜ್ ಯು ಮಸ್ಟ್ ಬಿ ಎಲಿಜಿಬಲ್ ಏಜ್ ಟು ವರ್ಕ್ ಇನ್ ಯುವರ್ ಕಂಟ್ರಿ ಆಫ್ ರೆಸಿಡೆನ್ಸ್. ಅಂದರೆ ನಿಮ್ಮ ಕಂಟ್ರಿಯಲ್ಲಿ ಈ ಒಂದು ಮಿನಿಮಮ್ ಏಜ್ ಅಂತ ಇರುತ್ತೆ. ಸೊ ಆ ಏಜಿಗೆ ನೀವು ಮೀಟ್ ಆಗಬೇಕು. ಓಕೆ, ಸೊ ಅಪ್ಲೈ ಮಾಡೋದು ಹೇಗೆ, ಔಟ್ ಟು ಪ್ರೊಸೀಡ್. ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಅಪ್ಲೈ ಅಂತೇಳಿರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದ ನಂತರ ಅವ್ರದ್ದು ಅಸೆಸ್ಮೆಂಟ್ ಇರುತ್ತದೆ, ಅದನ್ನು ಪಾಸ್ ಆದರೆ ಮಾತ್ರ ನಿಮಗೆ ಅವರು ಟ್ರೈನಿಂಗ್ ಕೊಡ್ತಾರೆ. ಒಮ್ಮೆ ಟ್ರೈನಿಂಗ್ ನೀವು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಅವರು ಫ್ರೀಲ್ಯಾನ್ಸ್ ಕಾಂಟ್ರಾಕ್ಟಿಗೆ ಸೈನ್ ಮಾಡಲಿಕ್ಕೆ ಹೇಳ್ತಾರೆ. ಓಕೆ, ಸೊ ನಾನು ಈ ವಿಡಿಯೋದಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಸೊ ನೀವು ನೆಕ್ಸ್ಟ್ ನಿಮಗೆ ಸ್ಟೆಪ್ ಬೇಕಾದರೆ ಅಸೆಸ್ಮೆಂಟ್ ಹೇಗೆ ಮಾಡೋದು ಬೇಕಂತ ಹೇಳಿದ್ರೆ ನೀವು ನಮ್ಮ ಈ ವಿಡಿಯೋದ ಕಮೆಂಟಲ್ಲಿ ಬರಿಬೋದು. ಸೊ ನಾನು ನಿಮಗೆ ಈ ಸೆಕೆಂಡ್ ಸ್ಟೆಪ್ಪನ್ನು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಇನ್ನೂ ಜಾಸ್ತಿ ತಿಳ್ಕೊಳ್ವಾ. ಸೊ ಇಲ್ಲಿ ರೋಲ್ಸ್ ಡಿಸ್ಕ್ರಿಪ್ಷನ್ ಅಂತಿದೆ. ಸೊ ಇಲ್ಲಿ ಹೋದರೆ ಓಕೆ, ಸೊ ಅಬೌಟ್ ಯುವರ್ ರೋಲ್. ಸೊ ನೀವು ಹೇಗೆ ವರ್ಕ್ ಮಾಡಬೇಕಂತ ಹೇಳಿದ್ರೆ ಸೊ ರೋಲ್ ರಿಕ್ವೈರ್ಮೆಂಟ್ ನಿಮಗೆ ಸ್ಪೀಕ್ಸ್ ಇನ್ ಇಂಗ್ಲೀಷ್. ನಿಮಗೆ ಇಂಗ್ಲೀಷ್ ಗೊತ್ತಿರಬೇಕು, ಫ್ಲೆಕ್ಸಿಬಲ್ ಹವರಲ್ಲಿ ವರ್ಕ್ ಮಾಡುವಾಗಿರಬೇಕು. ಅಂದರೆ ಸಿನ್ಸ್ ಅವರು ಫಾರಿನ್ ಕಂಟ್ರಿ ಇರೋದರಿಂದ ಅವರ ಕಂಟ್ರಿ ಟೈಮಿಂಗ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಇದು ಗ್ರೋತ್ ಓರಿಯೆಂಟೆಡ್ ಇರುತ್ತೆ ಮತ್ತು ನೀವು ಆಂಬಿಷಿಯಸ್ ಆಗಿರಬೇಕು ಮತ್ತು ಸ್ಟ್ರೆಸ್ ರೆಸಿಸ್ಟೆನ್ಸ್ ಅಂದರೆ ಜಾಸ್ತಿ ಸ್ಟ್ರೆಸ್ ತೊಗೊಳ್ಳುವ ನಿಮಗೆ ಅಬಿಲಿಟಿ ಇರಬೇಕು. ಯಾಕಂತ ಹೇಳಿದ್ರೆ ನಿಮಗೆ ನೈಟ್ ವರ್ಕ್ ಮಾಡಬೇಕಿರುತ್ತೆ, ಬೆಳಿಗ್ಗೆ ವರ್ಕ್ ಮಾಡಬೇಕಿರುತ್ತೆ ಮತ್ತು ಕಂಟಿನ್ಯೂಸ್ ಹಾಗೆ ಕಾಲ್ಸ್ ಇರುತ್ತದೆ, ಮೇಲ್ ಇರ್ತದೆ, ರೆಸ್ಪಾಂಡ್ ಮಾಡಬೇಕು. ಸೊ ಸ್ಟ್ರೆಸ್ ಸ್ವಲ್ಪ ಇರುತ್ತೆ. ಸೊ ಅದನ್ನು ನೀವು ಸ್ಟ್ರೆಸ್ ರೆಸಿಸ್ಟೆಂಟ್ ಮಾಡುವಾಗ ಇರಬೇಕು. ಓಕೆ, ಸೊ ನೆಕ್ಸ್ಟ್
ಇನ್ ದಿಸ್ ರೋಲ್ ಯು ವಿಲ್, ಈ ರೋಲಲ್ಲಿ ನೀವೇನು ಮಾಡ್ತೀರ ಅಂದರೆ ರಿಸೀವ್ ಎ ಪ್ರೊಸೆಸ್ ರಿಕ್ವೆಸ್ಟ್ ಫ್ರಮ್ ಕಸ್ಟಮರ್ ಇಂಟ್ರೆಸ್ಟೆಡ್ ಇನ್ ಪರ್ಚೇಸಿಂಗ್ ಏರ್ಲೈನ್ ಟಿಕೆಟ್ ಆ್ಯಂಡ್ ಟೂರ್ ಪ್ಯಾಕೇಜ್. ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಕಸ್ಟಮರಿಂದ ಏರ್ಲೈನ್ ಟಿಕೆಟ್ ಬುಕ್ಕಿಂಗ್ ಮತ್ತು ಟೂರ್ ಪ್ಯಾಕೇಜ್ ಬಗ್ಗೆ ರಿಕ್ವೆಸ್ಟ್ ಬರ್ತದೆ. ಸೊ ನೀವೇನು ಮಾಡ್ತೀರಿ, ಹೆಲ್ಪ್ ಕಸ್ಟಮರ್ಸ್ ಟು ಚೂಸ್ ದ ಬೆಸ್ಟ್ ಆಪ್ಷನ್. ಸೊ ಆ ಕಸ್ಟಮರಿಗೆ ನೀವು ಯಾವುದು ಬೆಸ್ಟ್ ಆಪ್ಷನ್ ಅಂತ ಅದನ್ನು ಚೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀರಿ. ಸೊ ಇಲ್ಲಿ ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ ಬುಕ್ಕಿಂಗ್ ಆ್ಯಂಡ್ ಸೇಲ್ಸ್ ಇಂಜಿನ್ಸ್ ಫಾರ್ ಏರ್ಲೈನ್ ಟಿಕೆಟ್ಸ್ ಆ್ಯಂಡ್ ಟೂರ್ಸ್. ಸೊ ನೀವು ಮೋಸ್ಟ್ ಅಡ್ವಾನ್ಸ್ ಬುಕ್ಕಿಂಗ್ ಆ್ಯಂಡ್ ಸೇಲ್ಸ್ ಇಂಜಿನನ್ನು ಯೂಸ್ ಮಾಡಿಕೊಂಡು ಅವರಿಗೆ ಏರ್ಲೈನ್ ಟಿಕೆಟನ್ನು ಬುಕ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀರಿ. ಇನ್ನೊಂದೇನಂತ ಹೇಳಿದರೆ ಬಿಲ್ಡ್ ಟ್ರಸ್ಟ್ ಆ್ಯಂಡ್ ಲಾಂಗ್ ಟರ್ಮ್ ಕೋಆಪ್ರೇಷನ್ ವಿತ್ ಕಸ್ಟಮರ್ಸ್. ಸೊ ನೀವು ನಿಮ್ಮ ಕಸ್ಟಮರ್ಸ್ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಿ ಅವರೊಟ್ಟಿಗೆ ಒಂದು ಬಾಂಡನ್ನು ಕ್ರಿಯೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಕಸ್ಟಮರ್ಸ್ ಅಲ್ಲಿ ಅಗೇನ್ ಮತ್ತೆ ವಿಸಿಟ್ ಮಾಡಬೇಕು. ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಮಾಡಬೇಕಾದ್ರೆ ನಿಮಗೆ ಪಾರ್ಟಿಸಿಪೇಟ್ ಇನ್ ಟ್ರೈನಿಂಗ್ ಸೆಷನ್ ಆ್ಯಂಡ್ ಕಂಟಿನ್ಯೂಸ್ ಡೆವಲಪ್ಮೆಂಟ್. ಸೊ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಅದರಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಡೆವಲಪ್ಮೆಂಟನ್ನು ಮಾಡ್ತಾ ಇರಬೇಕು. ಅಟೆಂಡ್ 2 weeks ಫ್ರೀ ಟ್ರಯಲ್ ಇನಿಷಿಯಲ್ ಪ್ರೊಫೆಷ್ನಲ್ ಟ್ರೈನಿಂಗ್ ಆ್ಯಂಡ್ ಓರಿಯೆಂಟೇಷನ್. ಸೊ 2 weeks ನಿಮಗೆ ಫ್ರೀ ಇನಿಷಿಯಲ್ ಪ್ರೊಫೆಷ್ನಲ್ ಟ್ರೈನಿಂಗ್ ಕೊಡ್ತಾರೆ, ಓರಿಯೆಂಟೇಷನ್ ಇರುತ್ತದೆ. ಅದರೊಟ್ಟಿಗೆ ನಿಮಗೆ ಅವರು 24/7 ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ನಿಮಗೆ ಏನು ಸಿಗ್ತದೆ ಇದರಿಂದ, ಪರ್ಕ್ಸ್ ಏನೆಲ್ಲ. ಓಕೆ, ಸೊ ವೆರಿ ಮೋಟಿವೇಟಿವ್ ಇನ್ಕಮ್ ಆ್ಯಂಡ್ ಕಮಿಷನ್ ಸ್ಕೀಮ್. ನಿಮಗೆ ಒಳ್ಳೆ ರೀತಿಯಂತಹ ಇನ್ಕಮ್ ಅಥವಾ ಕಮಿಷನ್ ಸಿಗ್ತದೆ. ನೆಕ್ಸ್ಟ್ ಫುಲ್ಲಿ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಥವಾ ಆನ್ಲೈನ್ ಜಾಬ್ ಆಗಿರುತ್ತೆ, ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಎಂಗೇಜ್ಮೆಂಟ್ ವಿತ್ ಅ ಗ್ಲೋಬಲ್ ಟ್ರಾವೆಲ್ ಆರ್ಗನೈಸೇಷನ್ ವಿತ್ 20 years ಆಫ್ ಎಕ್ಸ್ಪೀರಿಯನ್ಸ್ ಆನ್ ಮಾರ್ಕೆಟ್. ಸೊ ಈ ಕಂಪನಿಗೆ ಅರೌಂಡ್ 20 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇರುವುದರಿಂದ ಇಷ್ಟು ದೊಡ್ಡ ಕಂಪನಿ ಒಟ್ಟಿಗೆ ನಿಮಗೆ ವರ್ಕ್ ಮಾಡುವ ಅಪಾರ್ಚುನಿಟಿ ಸಿಗುತ್ತೆ. ನೆಕ್ಸ್ಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವಿತ್ ಇಂಡಸ್ಟ್ರಿ ಡಿಫೈನಿಂಗ್ ಇನೋವೇಟಿವ್ ಟ್ರೆಂಡ್ಸ್. ನಿಮಗೆ ಇಂಡಸ್ಟ್ರಿಯಲ್ಲಿರುವಂಥ ಹೊಸ ಟ್ರೆಂಡ್ ಮೇಲೆ ವರ್ಕ್ ಮಾಡುವ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಎಕ್ಸ್ಟೆನ್ಸಿವ್ ಪ್ರೊಮೋಸ್ ಆ್ಯಂಡ್ ರಿವಾರ್ಡ್ ಪ್ರೋಗ್ರಾಮ್. ಸೊ ನೀವು ಬೆಳೀತಾ ಹೋದಾಗೆ ಅವರು ನಿಮಗೆ ರಿವಾರ್ಡ್ಸ್ ಕೂಡ ಕೊಡ್ತಾರೆ ನಿಮ್ಮ ಕಮಿಷನ್ ಸ್ಯಾಲ್ರಿ ಒಟ್ಟಿಗೆ. ಸೊ ನಿಮ್ಮನ್ನು ಗ್ರೋತ್ ಮಾಡುವ, ನಿಮ್ಮನ್ನು ಡೆವಲಪ್ ಮಾಡುವಂಥ ನಿಮಗೆ ಇದೊಂದು ಒಳ್ಳೆಯ ಅಪಾರ್ಚುನಿಟಿ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಸೊ ನಾವಿಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದರೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋದಾದರೆ ಹೌ ಟು ಜಾಯಿನ್ ಆಗೋದು ಹೇಗೆ ಅಂತ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋ ಅಪ್ಲಿಕೇಶನ್ ಫೀಸ್ ಈಸ್ ರಿಕ್ವೈರ್ಡ್. ಸೊ ಇದು 0 ಇನ್ವೆಸ್ಟ್ಮೆಂಟ್ ಜಾಬ್ ಆಗಿದೆ. ಸೊ ರಿಜಿಸ್ಟರ್ ಆನ್ ಅ ಪ್ಲ್ಯಾಟ್ಫಾರ್ಮ್. ಫಸ್ಟ್ ನೀವೇನು ಮಾಡಬೇಕಂತ ಹೇಳಿದ್ರೆ ಲಾಗಿನ್ ವಿತ್ ಯುವರ್ ಗೂಗಲ್ ಆರ್ ಫೇಸ್ಬುಕ್ ಅಕೌಂಟ್. ಸೊ ಇಲ್ಲಿ ನಾವು ಅಪ್ಲೈ ಕೊಟ್ಟ ತಕ್ಷಣ ನೀವು ಫಸ್ಟ್ ಪ್ಲ್ಯಾಟ್ಫಾರ್ಮಿಗೆ ರಿಜಿಸ್ಟರ್ ಮಾಡಬೇಕು. ಅದಕ್ಕೆ ನೀವು ನಿಮ್ಮ ಜಿಮೇಲ್ ಅಥವಾ ಫೇಸ್ಬುಕ್ ಅಕೌಂಟ್ ಇರಬೇಕು. ಸೊ ನಿಮಗೆ ನಿಮ್ಮ ಜಿಮೇಲ್ ಅಕೌಂಟ್ ಇಲ್ಲ ಅಂತ ಹೇಳಿದರೆ ಅದನ್ನು ಹೇಗೆ ಕ್ರಿಯೇಟ್ ಮಾಡೋದಂತ ಬೇಕಾದರೆ ಕಮೆಂಟಲ್ಲಿ ಕೊಡಿ, ನಾನು ನಿಮಗೆ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಹೇಳೋದಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಫಿಲ್ ಅವರ್ ರಿಜಿಸ್ಟ್ರೇಷನ್ ಫಾರ್ಮ್ ವಿತ್ ಯುವರ್ ಫಸ್ಟ್ ನೇಮ್ ಆ್ಯಂಡ್ ಸರ್ನೇಮ್, ಪ್ಲೇಸ್ ಆಫ್ ರೆಸಿಡೆನ್ಸ್ ಆ್ಯಂಡ್ ಪರ್ಸನಲ್ ಫೋನ್ ನಂಬರ್. ಸೊ ನೀವು ಫಾರ್ಮ್ ಫಿಲ್ ಮಾಡುವಾಗ ನಿಮ್ಮ ಫಸ್ಟ್ ನೇಮ್, ನಿಮ್ಮ ಸರ್ನೇಮ್ ಅಂದರೆ ಲಾಸ್ಟ್ ನೇಮ್, ಮತ್ತು ನೀವು ಎಲ್ಲಿಂದ ಇರ್ತೀರಿ, ಪ್ಲೇಸ್ ಆಫ್ ರೆಸಿಡೆಂಟ್ ಹಾಗೂ ನಿಮ್ಮ ಪರ್ಸನಲ್ ಫೋನ್ ನಂಬರನ್ನು ಕೊಡಬೇಕಾಗ್ತದೆ. ಮತ್ತು ಕೇರ್ಫುಲಿ ರೀಡ್ ಡ್ರೀಮ್ ಪೋರ್ಟ್ ಯೂಸರ್ ಅಗ್ರಿಮೆಂಟ್ ಆ್ಯಂಡ್ ಅಪ್ರೂವ್ ಇಟ್. ಅವರ ಅಗ್ರಿಮೆಂಟನ್ನು ಕರೆಕ್ಟಾಗಿ ನೋಡಿ ಮತ್ತು ನೀವು ಅದಕ್ಕೆ ಅಪ್ರೂವ್ ಕೊಡಬೇಕಾಗ್ತದೆ. ಒಮ್ಮೆ ನೀವು ರಿಜಿಸ್ಟರ್ ಆದ ನಂತರ ಅವರದ ಅವರ ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತೆ. ಸೊ ಶೇರ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್, ಸ್ಕಿಲ್ಸ್ ಆ್ಯಂಡ್ ಕಾಂಪಿಟೆನ್ಸೀಸ್, ಎಜುಕೇಷನ್ ಲೆವೆಲ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಪೋಕನ್. ಸೊ ಇಲ್ಲಿ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಸ್ಕಿಲ್ಸ್, ನಿಮ್ಮ ಎಜುಕೇಷನ್ ಲೆವೆಲ್, ನೀವು ಯಾವುದೆಲ್ಲ ಲ್ಯಾಂಗ್ವೇಜ್ ಕೊಟ್ಟು ಅದನ್ನು ಎಂಟ್ರಿ ಮಾಡಬೇಕಾಗ್ತದೆ. ಪಾಸ್ ಅವರ್ ಎಲಿಜಿಬಿಲಿಟಿ ಟೆಸ್ಟ್ ಟು ಕನ್ಫರ್ಮ್ ಯುವರ್ ಕಂಪ್ಲೈನ್ಸ್ ವಿತ್ ದ ಪ್ರೈಮರಿ ರಿಕ್ವೈರ್ಮೆಂಟ್ಸ್ ವಿತ್ ಸೆಟ್ ಟು ಅವರ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ಸ್. ಸೊ ನೀವು ನಿಮ್ಮ ಎಲಿಜಿಬಲ್ ಟೆಸ್ಟನ್ನು ಸೊ ಅವರೇನು ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರಿಗೆ ಒಂದು ಎಲಿಜಿಬಲ್ ಟೆಸ್ಟನ್ನು ಸೆಟ್ ಮಾಡಿದ್ದಾರೆ, ಅದನ್ನು ನೀವು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ. ಸೊ ಪಾಸ್ ಅವರ್ ಆನ್ಲೈನ್ ಅಸೆಸ್ಮೆಂಟ್ ಆಫ್ ಜನರಲ್ ನಾಲೆಜ್ ಟು ಕ್ವಾಲಿಫೈ ಫಾರ್ ಫ್ರೀ ಟ್ರೈನಿಂಗ್ ಪ್ರೋಗ್ರಾಮ್ ಆಕ್ಸೆಸ್. ಸೊ ನೀವು ಈ ಜನರಲ್ ನಾಲೆಜ್ ಕ್ವಾಲಿಟಿ ಅಸೆಸ್ಮೆಂಟ್ ಪ್ರೋಗ್ರಾಮನ್ನು ಪಾಸ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಆಕ್ಸೆಸ್ ಮಾಡಲಿಕ್ಕೆ ಚಾನ್ಸ್ ಇರ್ತದೆ. ಸೊ ಇದನ್ನು ನೀವು ಈ ಜನರಲ್ ನಾಲೆಜ್ಗೆ ಕ್ವಾಲಿಫೈ ಆದರೆ ನಿಮಗೆ ಒಂದು ಕ್ರೆಡೆನ್ಷಿಯಲ್ಸ್ ಅವ್ರು ನಿಮ್ಮ ಮೇಲಿಗೆ ಕಳಿಸ್ತಾರೆ. ಸೊ ಕಂಪ್ಲೀಟ್ ಆನ್ಲೈನ್ ಟ್ರೈನಿಂಗ್. ಸೊ ಎಂಟರ್ ಯುವರ್ ಪರ್ಸನಲ್ ಡ್ರೀಮ್ ಸ್ಪೋರ್ಟ್ ಸ್ಪೇಸ್ ವಿತ್ ಯುವರ್ ಇಂಡಿವಿಜುವಲ್ ಕ್ರೆಡೆನ್ಷಿಯಲ್ಸ್ ಸೆಂಡ್ ಡೈರೆಕ್ಟ್ಲಿ ಟು ಯುವರ್ ಮೇಲ್. ಸೊ ಅದನ್ನು
ನೀವು ನೆಕ್ಸ್ಟ್ ಆನ್ಲೈನ್ ಟ್ರೈನಿಂಗಿಗೆ ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದನ್ನು ಯೂಸ್ ಮಾಡಿ ನೀವು ಇವರ ಪೋರ್ಟಲಿಗೆ ಎಂಟರ್ ಆಗಬೇಕು. ಸೊ ನೆಕ್ಸ್ಟ್ ಸೊ ಅವ್ರಿಗೆ ಅವರ ಒಮ್ಮೆ ಅವರ ಡ್ಯಾಶ್ಬೋರ್ಡಿಗೆ ನೀವು ಲಾಗಿನ್ ಆದ ನಂತರ ಅಲ್ಲಿ ನಿಮಗೆ ಆನ್ ಬೋರ್ಡ್ ವೀಡಿಯೋ ಇರುತ್ತೆ. ಅದ ನಂತರ ಪ್ರೀ ಲೈವ್ ಟ್ರೈನಿಂಗ್ ಪ್ರೋಗ್ರಾಮ್ ಅದರ ವೀಡಿಯೋಗಳಿರುತ್ತೆ ಮತ್ತು ಲೈವ್ ಸೊ ಆ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ನೀವು ಈ ಆನ್ಲೈನ್ ಟ್ರೈನಿಂಗ್ಗೆ ನೀವು ಪ್ರಿಪೇರ್ ಆಗಬೇಕಾಗ್ತದೆ. ಸೊ ಒಮ್ಮೆ ನೀವು ಆನ್ಲೈನ್ ಟ್ರೈನಿಂಗ್ ನಿಮ್ಮದು ಕಂಪ್ಲೀಟ್ ಆದ ನಂತರ ಸ್ಟಾರ್ಟ್ ಯುವರ್ ಡ್ರೀಮ್ ಜಾಬ್. ಅವರು ನಿಮಗೆ ಫ್ರೀಲ್ಯಾನ್ಸ್ ಅಗ್ರಿಮೆಂಟನ್ನು ಕಳಿಸ್ತಾರೆ. ಸೊ ಈ ಅಗ್ರಿಮೆಂಟಿಗೆ ಸೈನ್ ಮಾಡಿದ ನಂತರ ಯು ಕ್ಯಾನ್ ಸ್ಟಾರ್ಟ್ ಅರ್ನ್ ಮನಿ ಯೂಸಿಂಗ್ ದ ನಾಲೆಜ್ ಆಲ್ ಯು ಹ್ಯಾವ್ ಒಬ್ಟೇನ್ ಫ್ರಮ್ ಅಸ್. ಅವ್ರು ಏನು ಟ್ರೈನ್ ಮಾಡಿದ್ದಾರೆ ಅದರ ಮೇಲೆ ನೀವು ನಿಮ್ಮ ಅರ್ನಿಂಗ್ ಜರ್ನಿಯನ್ನು ಶುರು ಮಾಡ್ಬೋದು. ಸೊ ಇದು ನೀವು ಹೇಗೆ ಈ ವೆಬ್ಸೈಟಿಗೆ ಜಾಯ್ನ್ ಆಗ್ಬೋದು ಅಂತ ಆಗಿದೆ. ಸೊ ಹಾಗಾದರೆ ಇದನ್ನು ಅಪ್ಲೈ ಮಾಡೋದು ಹೇಗೆ? ಸೊ ಫಸ್ಟ್ ಸ್ಟೆಪ್ ನೀವು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ. ಸೊ ಲಾಗಿನ್ ವಿತ್ ಗೂಗಲ್ ಅಥವಾ ಲಾಗಿನ್ ವಿತ್ ಫೇಸ್ಬುಕ್. ನಾವು ಲಾಗಿನ್ ವಿತ್ ಗೂಗಲ್ ಅಂತ ಕೊಟ್ಟರೆ ಸೊ ನಿಮ್ಮ ಯಾವುದೇ ಒಂದು ಜಿಮೇಲ್ ಐ ಡಿ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟಿಗೆ ಲಾಗಿನ್ ಆಗ್ಬೋದು. ಓಕೆ, ಸೊ ಲಾಗಿನ್ ಆದ ತಕ್ಷಣ ಇಲ್ಲಿ ನಿಮಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳ್ತದೆ. ನಾನು ಫಸ್ಟ್ ನೇಮ್ ಬರೀತೇನೆ. ಅದ ನಂತರ ಯಾವ ಕಂಟ್ರಿ ಅಂತ, ಓಕೆ, ಆ್ಯಂಡ್ ಸಿಟಿ, ಯಾವ ಸಿಟಿ ಅಂತ. ನೆಕ್ಸ್ಟ್ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನನ್ನು ಹಾಕಿ ಇಲ್ಲಿ ಅಗ್ರಿಮೆಂಟನ್ನು ರೀಡ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಆಯಿತು. ಓಕೆ, ಸೊ ಒಮ್ಮೆ ಅದನ್ನು ಕಂಟಿನ್ಯೂ ಕೊಟ್ಟ ನಂತರ ನಿಮಗೆ ಸ್ಟೆಪ್ 2 ಬರುತ್ತೆ, ಅಬೌಟ್ ಯುವರ್ ಸೆಲ್ಫ್. ಸೊ ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ? ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ನಾನು ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕ್ತೇನೆ. ಎಜುಕೇಷನ್ ಲೆವೆಲ್, ನಿಮ್ಮ ಎಜುಕೇಷನ್ ಲೆವೆಲ್ ಯಾವುದು? ನೀವು ಸ್ಕೂಲಾ, ಪ್ರೊಫೆಷ್ನಲ್ ಅಥವಾ ಕಾಲೇಜಸ್ಸಾ, ಬ್ಯಾಚುಲರ್ಸಾ, ಮಾಸ್ಟರ್ಸಾ, ಏನಿದೆ ಅದನ್ನು ಹಾಕಬೇಕು. ನಾನು ಮಾಸ್ಟರ್ಸ್ ಅಂತ ಹಾಕ್ತೇನೆ. ನಿಮ್ಮ ಇಂಗ್ಲೀಷ್ ಲೆವೆಲ್ ನೇಟಿವ್ ಅಥವಾ ಅಡ್ವಾನ್ಸ್, ನಾನು ನೇಟಿವ್ ಅಂತ ಹಾಕ್ತೇನೆ. ಸೊ ನಿಮಗೆ ಬೇರೆ ಯಾವುದಾದ್ರು ಲ್ಯಾಂಗ್ವೇಜ್ ಗೊತ್ತಿದ್ದರೆ ಸೊ ಆ್ಯಡ್ ಲ್ಯಾಂಗ್ವೇಜ್ ಅಂತ ಹಾಕಿ ಇಲ್ಲಿ ಯಾವ ಲ್ಯಾಂಗ್ವೇಜ್, ನಾನು ಕನ್ನಡ ಹಾಕ್ತೇನೆ. ಯಾವ ಲೆವೆಲಲ್ಲಿ ನಿಮಗೆ ಗೊತ್ತಿದೆ? ನನಗೆ ಅಡ್ವಾನ್ಸ್ ಲೆವೆಲಲ್ಲಿ ಅಥವಾ ಹೌದು ಅಡ್ವಾನ್ಸ್ ಲೆವೆಲಲ್ಲಿ ಗೊತ್ತಿದೆ. ನೆಕ್ಸ್ಟ್ ನಾನು ಹಿಂದಿ ಅಂತ ಹಾಕ್ತೇನೆ. ಓಕೆ, ಸೊ ನಿಮಗೆ ಅದು ಯಾವ ಲೆವೆಲಲ್ಲಿ ಗೊತ್ತಿದೆ? ಅಡ್ವಾನ್ಸ್ ಲೆವೆಲಲ್ಲಿ ಗೊತ್ತಿದೆ. ಸೊ ಇನ್ನೂ ನಿಮಗೆ ಬೇರೆ ಯಾವುದಾದ್ರು ಲ್ಯಾಂಗ್ವೇಜ್ ಗೊತ್ತಿದ್ದರೆ ಆ್ಯಡ್ ಲ್ಯಾಂಗ್ವೇಜ್ ಅಂತ ಹಾಕಿ ನಿಮಗೆ ಯಾವ ಲೆವೆಲಲ್ಲಿ ಪ್ರೊಫಿಷಿಯನ್ಸಿ ಇದ್ದೀರಿ ಅದನ್ನು ಹಾಕ್ಬೋದು. ನೆಕ್ಸ್ಟು ಆದ ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಸೆಲೆಕ್ಟ್, ನಿಮಗೆ ನಿಮ್ಮ ಹತ್ರ ಯಾವುದೆಲ್ಲ ಸ್ಕಿಲ್ಸ್ ಇದೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ನನ್ನ ಹತ್ರ ಅನಾಲಿಟಿಕಲ್ ಸ್ಕಿಲ್ ಇದ್ದರೆ ಅದನ್ನು ಬಿಸ್ನೆಸ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅಥವಾ ಕ್ಲೈಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಸ್ಕಿಲ್ಸ್ ಇದ್ದರೆ ಅದನ್ನು ಮಾಡ್ಬೋದು. ಡೇಟಾ ಅನಾಲಿಸಿಸ್ ಇದ್ದರೆ ಅದನ್ನು ಕ್ಲಿಕ್ ಮಾಡ್ಬೋದು. ಹಾಗೆ ನೀವು ಸ್ಕ್ರಾಲ್ ಡೌನ್ ಮಾಡಿ ನಿಮಗೆ ಯಾವುದು ಸ್ಕಿಲ್ಸ್ ನಿಮಗೆ ಮ್ಯಾಚ್ ಆಗ್ತದೆ ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡ್ಬೋದು. ಸೊ ಲೆಟ್ಸ್ ಸಿ ಇಫ್ ಯು ಆರ್ ಅ ಮ್ಯಾಚ್. ಪ್ಲೀಸ್ ಆನ್ಸರ್ ಅ ಫ್ಯೂ ಕ್ವಶನ್ಸ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಅವೈಲಬಿಲಿಟಿ ಟು ಸಿ ಇಫ್ ಇಟ್ ಮ್ಯಾಚಸ್ ಅವರ್ ರಿಕ್ವೈರ್ಮೆಂಟ್. It won't take long, but it will help you save time if we are not on the same page. We hope that we are, and we will see you soon at Dreamport. Okay, so next go to questionnaires ಗೆ ಹೋಗುವ. ಓಕೆ, ಸೊ ಇಲ್ಲಿ ಕೆಲವು ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಟಿಕ್ ಮಾಡಬೇಕಾಗ್ತದೆ. ಸೊ ಫಸ್ಟ್ ಕ್ವಶನ್, ಆರ್ ಯು ಫೈನ್ ವಿತ್ ಕಮಿಷನ್ ಬೇಸ್ಡ್ ಕಾಂಟ್ರಾಕ್ಟ್ ಆ್ಯಂಡ್ ಮೇಕ್ ಫ್ರಮ್ $1,000 a month? ಸೊ ನಿಮಗೆ ಕಮಿಷನ್ ಬೇಸ್ಡ್ ಕಾಂಟ್ರಾಕ್ಟ್ ಇಷ್ಟ ಇದೆಯಾ ಮತ್ತು ನಿಮಗೆ $1,000 ತಿಂಗಳಿಗೆ ಅರ್ನ್ ಮಾಡೋದು ಓಕೆ ಅಂತ ಕೇಳಿದ್ದಾರೆ. ಹೌದು, ನಮಗೆ ಪ್ರಾಬ್ಲಮ್ ಇಲ್ಲ. ಟು ಏಬಲ್ ಟು ಪ್ರೊವೈಡ್ ಯುವರ್ ಸರ್ವಿಸ್ ಟು ಅವರ್ ಕ್ಲೈಂಟ್ ಯು ನೀಡ್ ಟು ಹ್ಯಾವ್ ಅ PC or ಲ್ಯಾಪ್ಟಾಪ್. ಡು ಯು ಹ್ಯಾವ್ ದಿ ಇಕ್ವಿಪ್ಮೆಂಟ್? ನಿಮ್ಮ ಹತ್ರ PC ಅಥವಾ ಲ್ಯಾಪ್ಟಾಪ್ ಇದೆಯಾ? ಹೌದು. ಟು ಏಬಲ್ ಟು ಪ್ರೊವೈಡ್ ಯುವರ್ ಸರ್ವಿಸ್ ಟು ಅವರ್ ಕಸ್ಟಮರ್ ಯು ನೀಡ್ ಟು ಬಿ ಅ ಕ್ವೈಟ್ ಪ್ಲೇಸ್ ಸೊ ಯು ಕ್ಯಾನ್ ಸ್ಟೇ ಫೋಕಸ್ಡ್ ವೈಲ್ ಡೆಲಿವರಿಂಗ್
ಅವರ್ ಸರ್ವಿಸಸ್. ಡೂ ಯು ಹ್ಯಾವ್ ಅ ಸೂಟೇಬಲ್ ವರ್ಕ್ ಸ್ಪೇಸ್? ಅಂದರೆ ನಿಮ್ಮ ಹತ್ರ ಒಂದು ಸಪ್ರೇಟ್ ರೂಮ್, ಎಲ್ಲಿ ಸಹ ನಿಮಗೆ ನಾಯ್ಸ್ ಇರಬಾರ್ದು. ಯಾಕಂತೇಳಿದ್ರೆ ನೀವು US ಕ್ಲೈಂಟ್ಸ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದೀರಿ. ಸೊ ನಿಮ್ಮ ಹತ್ರ ಸೈಲೆಂಟ್ ಪ್ಲೇಸ್ ಇರುವಂಥದ್ದು ಯಾವುದಾದ್ರೂ ಒಂದು ಸ್ಪೇಸ್ ಇದೆಯಾ ಅಂತ ಅವರು ಕೇಳ್ತಾರೆ. ಹೌದು. ಈಸ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಆ್ಯಂಡ್ ಡಸ್ ಇಟ್ ಹ್ಯಾವ್ ಅ ಸ್ಪೀಡ್ ಆಫ್ ಅಟ್ ಲೀಸ್ಟ್ 20 Mbps? ನಿಮ್ಮ ಹತ್ರ ನೀವು ಯೂಸ್ ಮಾಡುವ ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಆಗಿದೆಯಾ, ಅಥವಾ ಅದರ ಸ್ಪೀಡ್ ಅಟ್ ಲೀಸ್ಟ್ 20 Mbps ಆಗಿದೆಯಾ? ಎಸ್ ಅಂತ ಕ್ಲಿಕ್ ಮಾಡಬೇಕು. ಅವರ್ ಬಿಗ್ಗೆಸ್ಟ್ ಮಾರ್ಕೆಟ್ ಈಸ್ ದಿ US. ಕ್ಯಾನ್ ಯು ಪ್ರೊವೈಡ್ ಯುವರ್ ಸರ್ವಿಸ್ ಅಕಾರ್ಡಿಂಗ್ ಟು ದ US ಟೈಮ್ ಝೋನ್? ಸೊ ನೀವು ಅವರ ಟೈಮ್ ಝೋನಿಗೆ ನೀವು ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದೀರಾ? ಎಸ್ ಅಂತ ಕ್ಲಿಕ್ ಮಾಡಿ. ಆರ್ ಯು ರೆಡಿ ಟು ಡೆಡಿಕೇಟ್ 2 weeks ಟು ಯುವರ್ ಲರ್ನಿಂಗ್ ಬಿಫೋರ್ ಯು ಸ್ಟಾರ್ಟ್ ಅರ್ನಿಂಗ್? ಅಂದರೆ ಅವರ 2 weeks ಲರ್ನಿಂಗ್ ಸೆಷನ್ ನೀವು ಅಟೆಂಡ್ ಆಗಲಿಕ್ಕೆ ನೀವು ರೆಡಿ ಇದ್ದೀರಾ? ಹೌದು. ಎಸ್. ಕೈಂಡ್ಲಿ ನೋಟ್ ದ್ಯಾಟ್ ಯು ವಿಲ್ be required to start providing services for the Dreamport right after passing the learning stage. Please confirm that you are okay with this. ಸೊ ನೀವು ಯಾವಾಗ ಲರ್ನಿಂಗ್ ಸ್ಟೇಜ್ ಮುಗಿಸಿದ ತಕ್ಷಣ ನೀವು ನಿಮ್ಮ ಸರ್ವಿಸ್ ಕೊಡಲಿಕ್ಕೆ ನೀವು ರೆಡಿ ಇರ್ತೀರಾ? ಹೌದು. ಎಸ್ ಅಂತ ಕ್ಲಿಕ್ ಮಾಡಿ. A traveler manager is a contractor engaged under a freelance service agreement. A contractor is not entitled to receive vacation, sick pay, retirement, profit sharing. Additionally, as a contractor will pay your taxes according to your country legislation yourself. Please confirm that you agree with such form of engagement. So ಇದು ಕಾಂಟ್ರಾಕ್ಟ್ ಎಂಗೇಜ್ಮೆಂಟ್ ಆಗಿರೋದ್ರಿಂದ, ಫ್ರೀಲ್ಯಾನ್ಸ್ ಸರ್ವಿಸ್ ಆಗಿರೋದ್ರಿಂದ ನಿಮಗೆ ಯಾವುದೇ ವೆಕೇಷನ್ಸ್ ಆಗ್ಬೋದು, ಅಥವಾ ಸಿಕ್ ಪೇ ಆಗಿರ್ಬೋದು, ಅಥವಾ ಲೀವ್ ಆಗ್ಬೋದು, ರಿಟೈರ್ಮೆಂಟ್ ಆಗ್ಬೋದು, ಅಥವಾ ಪ್ರಾಫಿಟ್ ಶೇರಿಂಗ್ ಆಗ್ಬೋದು, ಅದು ಯಾವುದು ನಿಮಗೆ ಅಪ್ಲೈ ಆಗೋದಿಲ್ಲ. ಬಿಕಾಸ್ ಇದು ಕಾಂಟ್ರಾಕ್ಟ್ ಆಗಿರುತ್ತೆ. ಮತ್ತು ನೀವು ನಿಮ್ಮ ಕಂಟ್ರಿಯ ಟ್ಯಾಕ್ಸಸನ್ನು ನೀವೇ ಪೇ ಮಾಡಬೇಕಾಗ್ತದೆ. ಇದಕ್ಕೆ ಕಂಪನಿ ಯಾವುದು ಟ್ಯಾಕ್ಸನ್ನು ಡಿಡಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದಕ್ಕೆ ನೀವು ರೆಡಿ ಇದ್ದೀರಾ? ಹೌದು. ಟು ಬಿ ಎಲಿಜಿಬಲ್ ಫಾರ್ ದಿ ಫ್ರೀಲ್ಯಾನ್ಸ್ ಅಪಾರ್ಚುನಿಟಿ ಯು ಶುಡ್ ಬಿ ಏಜ್ಡ್ ಓವರ್ 18. ಪ್ಲೀಸ್ ಕನ್ಫರ್ಮ್ ದ್ಯಾಟ್ ಯು ಆರ್ ಕ್ವಾಲಿಫೈಡ್ ಇನ್ ಟರ್ಮ್ಸ್ ಆಫ್ ಏಜ್. ಸೊ ನೀವು ಈ ಅಪಾರ್ಚುನಿಟಿಗೆ ನೀವು ಎಲಿಜಿಬಿಲಿಟಿ ಆಗಬೇಕಾದ್ರೆ ನಿಮ್ಮ ಏಜ್ 18ಗಿಂತ ಮೇಲಿರಬೇಕು. ದೆನ್ ಕ್ಲಿಕ್ ಎಸ್. Can you dedicate 35+ hours weekly to Dreamport to ensure your efforts are paid with corresponding result? ಸೊ ನೀವು ವೀಕ್ಲಿ 35+ ಗಂಟೆ ವೀಕ್ಲಿ ನೀವು ಡ್ರೀಮ್ಪೋರ್ಟ್ ಒಟ್ಟಿಗೆ ಸ್ಪೆಂಡ್ ಮಾಡಲಿಕ್ಕೆ ನೀವು ರೆಡಿ ಇದ್ದೀರಾ? ಎಸ್. ಟು ಕ್ವಾಲಿಫೈ ಯು ಮಸ್ಟ್ ನಾಟ್ ಬಿ ಎನಿ ಸ್ಯಾಂಕ್ಷನ್ ಲಿಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ನೋ ಕ್ರಿಮಿನಲ್ ಕನ್ವಿಕ್ಷನ್ಸ್ ಇನ್ ದ ಪಾಸ್ಟ್ 5 years. ಡು ಯು ಕನ್ಫರ್ಮ್ ಕಂಪ್ಲೈನ್ಸ್ ವಿತ್ ದೀಸ್ ರಿಕ್ವೈರ್ಮೆಂಟ್ಸ್? ಸೊ ನೀವು ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರಬಾರ್ದು. ಹಾಗಾದರೆ ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಆಗಿ ಕ್ಲಿಕ್ ಮಾಡಿ. ಓಕೆ, ನೋಡಿಲ್ಲಿ ಡಿಯರ್ ಸಂತೋಷ್, ವಿ ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಫಾರ್ ಜಾಯ್ನಿಂಗ್ Dreamport. You need to pass several steps before gaining full access to the system. Your first step starts here. We invite you to undergo a general knowledge assessment. Our application required an average of 30 minutes to complete it, but we recommend setting aside more time to avoid rushing. The assessment must be complete in one go, so please start it at a convenient moment when you have enough time. ಸೊ ಅವ್ರು ನನಗೆ ಕಂಗ್ರ್ಯಾಚುಲೇಷನ್ ಅಂತ ವೆಲ್ಕಮ್ ಮಾಡಿದ್ದಾರೆ. ಇನ್ನೊಂದು ಅಂತ ಹೇಳಿದರೆ, ನೆಕ್ಸ್ಟ್ ನಮಗೆ ಅಂಡರ್ಗೋ ಆ ಜನರಲ್ ನಾಲೆಜ್ ಅಸೆಸ್ಮೆಂಟ್ ಇರುತ್ತದೆ. ಸೊ ಆ ಜನರಲ್ ನಾಲೆಜ್ ಅಸೆಸ್ಮೆಂಟ್ ನಿಯರ್ಲಿ 30 minutes ಇರ್ತದೆ. ಅಂದರೆ ಕಂಪ್ಲೀಟ್ ಮಾಡಲಿಕ್ಕೆ 30 ನಿಮಿಷ ಬೇಕಿರ್ತದೆ. ಬಟ್ ಅದಕ್ಕಿಂತ ಜಾಸ್ತಿ ಹೋದರೂ ಹೋಗ್ಬೋದು. ಸೊ ಬಟ್ ವಿ ರೆಕಮೆಂಡ್ ಸೆಟ್ ಅಸೈಡ್ ಮೋರ್ ಟೈಮ್. ಸೊ ಜಾಸ್ತಿ ಟೈಮನ್ನು ನೀವು ಸೆಟ್ ಮಾಡಿರಬೇಕಾಗ್ತದೆ. ಸೊ ಮತ್ತು ಈ ಅಸೆಸ್ಮೆಂಟು ಒಂದೇ ಶಾರ್ಟಲ್ಲಿ ಒಂದು ಸತಿಗೆ ಮುಗಿಸಿಬಿಡಬೇಕಾಗ್ತದೆ. ಎಕ್ಸಿಟ್ ಆಗಿ ಪಾಸ್ ಆಗಿ ನಾಳೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಿಮಗೆ ಯಾವಾಗ ನೀವು ಫ್ರೀ ಇರ್ತೀರಿ, ಕರೆಕ್ಟ್ ನೀವು 30 minutesಗಿಂತ ಜಾಸ್ತಿ ನೀವು ಫ್ರೀ ಇರುವ ಟೈಮಲ್ಲಿ ಟೇಕ್ ಅ ಟೆಸ್ಟ್ ಅಂತ ಕೊಟ್ಟು ಟೆಸ್ಟನ್ನು ಸ್ಟಾರ್ಟ್ ಮಾಡ್ಬೋದಾಗಿದೆ. ಸೊ ಇದು ಒಂದು ಪಾರ್ಟ್ ಆಗಿದೆ. ಸೊ ಇಲ್ಲಿ ತನಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದರ ನೆಕ್ಸ್ಟು ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಸೊ ನೀವು ನಮ್ಮ ಕಮೆಂಟಲ್ಲಿ ಹಾಕಿ, ನಾನು ಟೆಸ್ಟನ್ನು ತಗೊಂಡು ನಿಮಗೆ ಅದರ ಬಗ್ಗೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ.
ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಅಥವಾ ಆನ್ಲೈನ್ ಅರ್ನಿಂಗ್ ಪೋರ್ಟಲ್ ಬಗ್ಗೆ ನಾನು ಹೇಳಿಕೊಟ್ಟೆ. ಸೊ ಇದೇ ರೀತಿಯಾದಂತಹ ವರ್ಕ್ ಫ್ರಮ್ ಹೋಮ್ ಅಥವಾ ಆನ್ಲೈನ್ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಹತ್ತಿರದವರಿಗೆ ಯಾರಿಗೆ ಈ ವಿಡಿಯೋ ಉಪಯೋಗ ಆಗ್ತದೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.